ಕುಬೇರ ಯಾರಿಗ್ ತಾನೇ ಗೊತ್ತಿಲ್ಲ, ನಮ್ಮ ಹಿಂದೂ ಪುರಾಣದಲ್ಲಿ ಸಂಪತ್ತಿನ ಅಧಿದೇವತೆ. ಆತ ಎಷ್ಟು ಶ್ರೀಮಂತ ಅಂದ್ರೆ ತಿರುಮಲದ ವೆಂಕಟೇಶ್ವರ ಸ್ವಾಮಿಯು ಪದ್ಮಾವತಿ ದೇವಿಯನ್ನು ಮದುವೆಯಾಗಲು ಕುಬೇರನಿಂದ ಸಾಲವನ್ನು ಪಡೆದನೆಂದು ಹೇಳಲಾಗುತ್ತದೆ. ಅದರ ಪುರಾವೆಗಳು ತಾಮ್ರದ ಹಾಳೆಗಳ ಮೇಲಿನ ಶಾಸನಗಳ ರೂಪದಲ್ಲಿ ಇನ್ನೂ ಅಸ್ತಿತ್ವದಲ್ಲಿವೆ. ಆತನನ್ನ ನೀವು ಒಲಿಸಿಕೊಂಡ್ರೆ ಸಂಪತ್ತಿನ ಮಹಾಪೂರವೇ ಹರಿದು ಬರುತ್ತದೆ ಎಂಬುದು ನಮಗೆಲ್ಲರಿಗೂ ಗೊತ್ತೇ ಇದೆ. ಆತನನ್ನ ಒಲಿಸಿಕೊಳ್ಳುವ ಮಂತ್ರ ಯಾವುದು ಎಂದು ನಾವು ಹೇಳ್ತೇವೆ. ಆದರೆ ಅದಕ್ಕಿಂತ ಮುಂಚೆ ನಿಮ್ಗೇನಾದ್ರೂ ಗೊತ್ತಾ, ಕುಬೇರ ತನ್ನ ಹಿಂದಿನ ಜನ್ಮದಲ್ಲಿ ಕಳ್ಳತನ ಮಾಡಲು ಹೋಗಿ ಪ್ರಾಣವನ್ನು ಕಳೆದುಕೊಂಡ ನಂತರ ಮುಂದಿನ ಜನ್ಮದಲ್ಲಿ ಕುಬೇರನಾಗಿ ಹುಟ್ಟುತ್ತಾನೆ. ಇದೇನಪ್ಪ, ಪಾಪ ಮಾಡಿದವರು ನರಕದಲ್ಲಿ ತಾನೇ ಇರಬೇಕು, ಅದು ಬಿಟ್ಟು ಮುಂದಿನ ಜನ್ಮದಲ್ಲಿ ಆ ಗರ್ಭ ಶ್ರೀಮಂತನಾಗಿ ಹುಟ್ಟುವುದೇ ಅನ್ನುತ್ತೀರಾ? ಹೌದು, ಕಳ್ಳನಾಗಿದ್ದವನು ಕುಬೇರನಾಗಿ ಹುಟ್ಟಿದ ಕಥೆಯೇ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ. ಕುಬೇರನ ಹಿಂದಿನ ಜನ್ಮ. ಮಹರ್ಷಿ ವ್ಯಾಸ ಬರೆದ ಶಿವ ಮಹಾಪುರಾಣದ ಪ್ರಕಾರ ಕುಬೇರನು ತನ್ನ ಹಿಂದಿನ ಜನ್ಮದಲ್ಲಿ ಗುಣನಿಧಿಯಾಗಿ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದನು. ಸಾಮಾನ್ಯವಾಗಿ ಬ್ರಾಹ್ಮಣರೆಲ್ಲರೂ ಹೋಮಹವನಗಳನ್ನು ಮಾಡಿಕೊಂಡು ಇರುತ್ತಾರೆ. ಅವರಿಗೆ ಪಾಪ ಪುಣ್ಯದ ಬಗ್ಗೆ ಹೆಚ್ಚಿನ ಭಯ ಇರುತ್ತೆ. ಆದರೆ ಗುಣನಿಧಿ ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿದ್ದರೂ ಕೆಟ್ಟ ಚಟಗಳಿಗೆ ದಾಸನಾಗಿದ್ದ. ಆತ ಜೂಜಾಡುತ್ತಿದ್ದ. ಒಮ್ಮೆ ಈ ಜೂಜಾಟದಲ್ಲಿ ಎಲ್ಲವನ್ನೂ ಕಳೆದುಕೊಳ್ತಾನೆ. ಗುಣನಿಧಿ ಇಷ್ಟೆಲ್ಲಾ ಕೆಟ್ಟ ಕೆಲಸಗಳನ್ನ ಮಾಡ್ತಿದ್ರೂ ಹೆತ್ತ ತಾಯಿಗೆ ಹೆಗ್ಗಣನೂ ಮುದ್ದು ಎನ್ನುವ ಹಾಗೆ ಅವರ ತಾಯಿ ಮಗ ಮಾಡುತ್ತಿರುವುದನ್ನು ಅವನ ತಂದೆಗೆ ತಿಳಿಯದಂತೆ ಎಚ್ಚರ ವಹಿಸಿ ಮುಚ್ಚಿಟ್ಟಿದ್ದಳು. ಆದರೆ ಒಂದು ದಿನ ಗುಣನಿಧಿ ತಂದೆಗೆ ಈತನ ಎಲ್ಲಾ ದುರಭ್ಯಾಸದ ಬಗ್ಗೆ ತಿಳಿಯುತ್ತದೆ. ತಂದೆ ಎಂದರೆ ಭಯಪಡುತ್ತಿದ್ದ ಗುಣನಿಧಿ ತಂದೆಗೆ ಸತ್ಯ ತಿಳಿದಾಗ ಮನೆಯಿಂದ ಓಡಿಹೋಗಿ ಶಿವನ ದೇವಸ್ಥಾನದಲ್ಲಿ ತಲೆಮರೆಸಿಕೊಳ್ತಾನೆ. ಅಂದು ಮಹಾಶಿವರಾತ್ರಿಯಾಗಿತ್ತು. ಮಹಾಶಿವರಾತ್ರಿಯಾದ್ದರಿಂದ ದೇವಸ್ಥಾನಕ್ಕೆ ಬಂದ ಭಕ್ತರು ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಎಲ್ಲರಿಗೂ ಪ್ರಸಾದ ವಿತರಿಸಿ ಜಾಗರಣೆ ಮಧ್ಯೆ ಮೆಲ್ಲನೆ ನಿದ್ದೆಗೆ ಜಾರಿದ್ರು. ದೇವಸ್ಥಾನದಲ್ಲಿದ್ದ ಗುಣನಿಧಿಗೆ ತುಂಬಾ ಹಸಿವು ಬಾಯಾರಿಕೆಯಾಯಿತು. ಜನರೆಲ್ಲರೂ ನಿದ್ರಿಸಿದ್ದಾರೆ ಎಂದು ಖಚಿತಪಡಿಸಿಕೊಂಡ ನಂತರ ಹಸಿದ ಗುಣನಿಧಿಯು ಶಿವನಿಗೆ ಅರ್ಪಿಸಿದ ಪ್ರಸಾದವನ್ನು ತಿನ್ನಲು ಗರ್ಭಗುಡಿ ಒಳಗೆ ಹೋಗುತ್ತಾನೆ. ಕತ್ತಲಲ್ಲಿ ಏನನ್ನೂ ಕಾಣದೆ ತನ್ನ ಮೇಲಿನ ಉಡುಪನ್ನು ಹರಿದು ಬತ್ತಿಯಂತೆ ಮಾಡಿ ಅಲ್ಲಿದ್ದ ಎಣ್ಣೆಯಿಂದ ದೀಪವನ್ನು ಹಚ್ಚುತ್ತಾನೆ. ಆ ಬೆಳಕಿನಲ್ಲಿ ಪ್ರಸಾದದ ಪಾತ್ರೆಗಳನ್ನು ನೋಡಿ ಸಂತೋಷದಿಂದ ಹೊರನಡೆಯುತ್ತಿದ್ದಾಗ ದೇವಸ್ಥಾನದಲ್ಲಿ ಮಲಗಿದ್ದ ಭಕ್ತನ ಕಾಲಿಗೆ ತಗುಲಿ ಕೆಳಗೆ ಬೀಳ್ತಾನೆ. ಬಿದ್ದ ರಭಸಕ್ಕೆ ಗುಣನಿಧಿ ಅಲ್ಲಿ ಪ್ರಾಣ ಕಳೆದುಕೊಳ್ಳುತ್ತಾನೆ. ಮೃತ ಗುಣನಿಧಿಯ ಆತ್ಮವನ್ನು ತೆಗೆದುಕೊಂಡು ಹೋಗಲು ಯಮದೂತರು ಅಲ್ಲಿಗೆ ಬರುತ್ತಾರೆ. ಆಗ ಪರಮೇಶ್ವರ ಪ್ರತ್ಯಕ್ಷನಾದನು. ಆತ ಗುಣನಿಧಿಯ ಬಳಿ, ನೀನು ಮಹಾಶಿವರಾತ್ರಿಯ ದಿನ ನನ್ನ ದೇವಾಲಯದಲ್ಲಿನ ದೀಪವೂ ಆರದಂತೆ ಕಾಪಾಡಿದ್ದೀಯ. ಹಾಗಾಗಿ ನೀನು ಮುಂದಿನ ಜನ್ಮದಲ್ಲಿ ಸಂಪತ್ತಿನ ಅಧಿಪತಿಯಾಗು ಎಂದು ವರಗೊಟ್ಟನು. ಅದರಂತೆ ಗುಣನಿಧಿ ಮುಂದಿನ ಜನ್ಮದಲ್ಲಿ ವೈಶ್ಯರವಣ ಮತ್ತು ದೇವವರ್ಣಿನಿಯ ಮಗನಾಗಿ ಜನ್ಮ ತಾಳಿದನು. ಈ ದಂಪತಿ ತಮ್ಮ ಮಗನಿಗೆ ವೈಶ್ರವಣ ಎಂದು ಹೆಸರಿಟ್ಟರು. ಈ ವೈಶ್ರವಣನು 1000 ವರ್ಷಗಳ ಕಾಲ ತಪಸ್ಸು ಮಾಡಿ ಬ್ರಹ್ಮನನ್ನು ಒಲಿಸಿಕೊಳ್ಳುತ್ತಾನೆ. ಅದರ ನಂತರ ಅವನು ಯಕ್ಷರ ರಾಜ, ದಿಕ್ಕುಗಳ ರಕ್ಷಕ ಹಾಗೂ ಸಂಪತ್ತಿನ ಪ್ರಧಾನ ದೇವತೆ ಎಂದು ಪ್ರಸಿದ್ಧನಾಗ್ತಾನೆ. ದೀಪಾವಳಿ ಅಮಾವಾಸ್ಯೆಯ ಮೊದಲು ಬರುವ ತ್ರಯೋದಶಿಯ ದಿನದಂದು ಕುಬೇರನನ್ನು ಪೂಜಿಸುವುದು ವಾಡಿಕೆ. ಕುಬೇರನನ್ನು ಪೂಜಿಸದೆ ದೀಪಾವಳಿ ಪೂಜೆ ಅಪೂರ್ಣ ಎಂದು ಶಾಸ್ತ್ರಗಳು ಹೇಳುತ್ತವೆ. ಕುಬೇರನಿಗೆ ಹಿಂದೂ ಸಂಪ್ರದಾಯದಲ್ಲಿ ಮಾತ್ರವಲ್ಲದೆ ಪ್ರಪಂಚದಾದ್ಯಂತ ಭಕ್ತರಿದ್ದಾರೆ. ಕುಬೇರನನ್ನು ವಿವಿಧ ದೇಶಗಳಲ್ಲಿ ವಿವಿಧ ರೂಪಗಳಲ್ಲಿ ಪೂಜಿಸಲಾಗುತ್ತದೆ. ಇನ್ನು ಕುಬೇರನನ್ನ ಒಲಿಸಿಕೊಳ್ಳುವ ಮಂತ್ರ ಯಾವುದು ಅಂದರೆ, ಓಂ ಹ್ರೀಂ ಶ್ರೀಂ ಕ್ರೀಂ ಶ್ರೀಂ ಕುಬೇರಾಯ ಅಷ್ಟಲಕ್ಷ್ಮಿ ಮಮ ಗೃಹೇ ಧನಂ ಪುರಾಯ ನಮಃ.